ಹಾರ ಹೆಂಗ್ ಪೋಣಿಸಿದೀನಿ ನೋಡಿ ಫ್ರೆಂಡ್ಸ್. ನೆಂಟ್ರು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಹೆಂಗ್ ನೋಡ್ಕೋತೀವ ಹಂಗ್ ನೋಡ್ಕೋಬೇಕು ಅಂತ ಹೇಳ್ತಾರೆ. ನಮ್ ಇಟ್ಮೇಲೆ ಮತ್ತೆ ಕದಲ್ಸ್ಬಾರ್ದು, ಅವ್ರ ಕೋಪ ಬಂದು ಮನೆಯಿಂದ ಹೋಗ್ಬಿಡ್ತಾರೆ. ನನ್ ಕಷ್ಟಗಳೇನು ಹೇಳ್ತಾ ಇಲ್ಲ, ನಮ್ ಕಷ್ಟಗಳು ಯಾವಾಗ್ಲೂ ಇದ್ದಿದ್ದೆ. ನನ್ ಕೈ ಪಲಾವ್ ತಿಂದ್ರೆ ನಮ್ಮ ಮನೆಗೆ ಆಚೆ ಹೋಗ್ಲೇಬಾರ್ದು. ಲಕ್ಷ್ಮೀ ದೇವಿ ಲೈಫಲ್ಲೇ ಫಸ್ಟ್ ಟೈಮ್ ಶಿವ ಹಬ್ಬನ ಇಷ್ಟಪಟ್ಟು ಮಾಡಿದ್ದು ಇದೆ. ಕಣ್ ಮುಚ್ಚದೆ ಕಣ್ ಬಿಟ್ಟೆ 6 ಗಂಟೆ ಕೊಟ್ಟಿದ್ದೀನಲ್ಲ ಅಂತ ದೇವ್ರು ಹೇಳ್ತಾ ಇದೆ. ಆದ್ರೂ ಇನ್ನೂ ನೆಮ್ಮದಿ ಬೇಕು ಫ್ರೆಂಡ್ಸ್. 3-4 ದಿನದಿಂದ ಕಷ್ಟಪಟ್ಟಿದ್ದೆಲ್ಲ ಮರ್ತೋಯ್ತು ಫ್ರೆಂಡ್ಸ್. ಈಗ ಪೂಜೆ ಮಾಡಿದ ತಕ್ಷಣ ಹೂವ ಬಂತು. ಇನ್ನಷ್ಟು ಡೆಕೋರೇಷನ್ಗೆ ಕೊಂಚ ಮಾತ್ರ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದೈತೆ. ವಿತೌಟ್ ಕಲರ್ ಮಾಡ್ಬೇಕು ಅಂತ ಮಾಡಿದ್ದು. ಇದು ಉಪ್ಪು ಖಾರ ಏನಾದ್ರೂ ಕಮ್ಮಿ ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಕೋಪನೆ ಬಂದೈತೆ, ಮಾತಾಡಿಸ್ತಾ ಇಲ್ಲ ನಾನು ಅಂತ. ಏನೇನೋ ಹರಸಾಹಸ ಪಡ್ತಿದ್ದಾರೆ, ನೋಡ್ತಿದ್ದಾರೆ, ಮಂಚದ ಮೇಲೆ ಹತ್ತಿದ್ದಾರೆ, ಇಳಿತಿದ್ದಾರೆ. ದಿಸ್ ಇಸ್ ಮೆಡಿಕಲ್ ಮಿರಾಕಲ್. ಅದು ಕುತ್ಕೊಂಡು ಮಾತಾಡುವಂತ ವಿಷಯ. ಯಾಕಂದ್ರೆ ನನಗೆ ಸುಸ್ತಾಗೈತೆ. ಸಂಜೆವರೆಗೂ ಪರ್ಕೆಲಿ ಮನೇನ್ ಕುಡಿಸ್ಬಾರ್ದು. ನಿನ್ನ ಒಂದು ನಗು ನನ್ನ ತಲೆನೇ ಕೆಡಿಸ್ತೈತೆ. ದೀಪಾವಳಿಗೆ ಕಾರ್ಯಗ್ರತಕ್ಕೆ ತರ್ತೀನಿ. ಅದೇನಂದ್ರೆ ನನ್ಗೆ ದೇವ್ರ ಕುಳಿಸ್ದಂಗೆ ಫೀಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಗೆ ಅರ್ಶನ ಕುಂಕುಮ ತಗೊಳಕ್ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೆ. ಸ್ಪೆಷಲ್ ವ್ಯಕ್ತಿಗಳು. ಈ ತರ ಸೈಡ್ಗೆ ಅಳ್ಳಾಡ್ಸೋದಷ್ಟೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಬಂದ್ರೆ 8 ಗಂಟೆಗೆ. ನಮ್ಮ ಮನೆ ಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಆಗಿದ್ದಾರೆ. 7:30 ಇಂದ 8:30ವರೆಗೂ ಟೈಮ್ ಐತೆ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಮೊದಲು ಪೂಜೆ ಮುಗಿಸ್ಕೊಂಡ್ರೆ ಆಮೇಲೆ ಹೆಂಗ್ ಬೇಕಾರೋ ರೆಡಿ ಆಗ್ಬೋದು ಅಂತ ಎಲ್ಲ ರೆಡಿ ಮಾಡಿದೀನಿ ಫ್ರೆಂಡ್ಸ್. ತೋರಿಸ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇಲ್ಲಿ ಕಾಯಿ ಹಣ್ಣೆಲ್ಲ ಇಲ್ಲಿ ಹಾಸಿಗೆ ಹತ್ರ ಗ್ಯಾಪ್ ಬಿಟ್ಟಿದ್ದೀವಿ. ಕಾಯಿ ಹಣ್ಣು ಸ್ವೀಟು ಎಲ್ಲ ಒಂದೇ ತಟ್ಟೆಗೆ ಇಟ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ಈ ಥರ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಸರ ಜಗ್ಬಿಟ್ಟೈತೆ. ಈಗ ಪೂಜೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಮಾಡ್ಕೊಬೇಡ, ಆಮೇಲೆ ಮಾತಾಡ್ಬೋದು. ಹಾರ ಹಾಕಪ್ಪ ಫ್ರೆಂಡ್ಸ್. ಮಲ್ಲಿಗೆ ಹಾರ ತಂದಿಲ್ಲ ನಾವು, ರೇಟ್ ಜಾಸ್ತಿ ಅಂತ. ನಾನೇ ಹಾರ ಮಾಡಿದ್ದೀನಿ ಶಾವಂತಿಲಿ. ಇದು ಹಾರಪ್ಪಿ ನಾನು ಹೆಂಗ ಅನ್ಕೊಂತೀನಿ ಹಂಗೆ ಬರ್ಬೇಕು. ಹಾಕು, ಜೋಡ್ಸೋಣ. ಆಮೇಲೆ ಜೋಡಿಸ್ಬಿಟ್ಟು ಹಾಕಕ್ಕಾಗಲ್ಲ, ಹಾಕ್ಬಿಟ್ಟು ಜೋಡಿಸ್ಬೇಕು. ಈ ಹೂವನ್ನೆಲ್ಲ ಹಿಂಗ್ ಮಾಡು, ಅದೇ ಜೋಡಿಸೋದು. ಹಾರ ಹೆಂಗ್ ಪೋಣಿಸಿದೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದ್ಲು ಗಣಪತಿ ಪೂಜೆ ಮಾಡ್ಕೋಬೇಕು. ಗಣಪತಿ ವಿಗ್ರಹ ನಮ್ಮ ಮನೇಲಿ ಐತೆ. ಇಲ್ಲ ಅಂದ್ರೆ ಅರಿಶಿನ ಉಂಡೆ ಮಾಡ್ಬಿಟ್ಟು ಇಷ್ಟುದ್ದ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಅದಕ್ಕ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಅದೇ ಗಣಪತಿ ಆಗ್ತಿದೆ. ನಮ್ಮ ಮನೇಲಿ ಗಣಪತಿ ಇದ್ದಾರೆ, ಅದಕ್ಕೆ ನಾನು ಇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯ್ತು. ಅಂದ್ರೆ ಅವ್ರು ಕುಳ್ಸಿದ ತಕ್ಷಣ ಏನಾದ್ರು ಮಾಡ್ಕೊಡ್ಬೇಕು ನಾವು. ಪಾಯಸ ಆಗ್ಲಿ, ಹಾಲು ಕಾಯಿಸಿಡೋದಾಗ್ಲಿ. ಅದಕ್ಕೆ ಹಾಲು ಕಾಯಿಸ್ತಾ ಇದೀನಿ. ಪಾಯಸ ಆದ್ರೆ ಲೇಟ್ ಆಗ್ಬಿಡ್ತೈತೆ ಅಂತ. ಆಗ್ಲೇ 8:30 ಆಯ್ತು. 8:30ಗೆ ಗೆಸ್ಟ್ ನಮ್ಮ ಮನೆಗೆ ಬಂದಿದ್ದಾರೆ. ಬೆಳಗ್ಗೆ ಅಂದ್ರೆ ಹಾಲು ಕಾಫಿ ಕೊಡ್ತೀವಲ್ಲ, ಆತರ. ವರಲಕ್ಷ್ಮಿ ಕುಡ್ಸೋದಂದ್ರೆ ನೆಂಟ್ರು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಹೆಂಗ್ ನೋಡ್ಕೋತೀವ ಹಂಗ್ ನೋಡ್ಕೋಬೇಕು ಅಂತ ಹೇಳ್ತಾರೆ ನಮ್ ಕಡೆ. ಅವ್ರಿಗೆ ಬೇಜಾರಾಗದಿರೋ ತರ ಆತರ. ಅದಕ್ಕೆ ಬಂದ ತಕ್ಷಣ ಅವ್ರೀಗ ಬಂದ್ ಕುತ್ಕೊಂಡಿದ್ದಾರೆ. ತಕ್ಷಣ ಹಾಲು ಕಾಯಿಸ್ಕೊಟ್ರೆ ಫುಲ್ ಖುಷಿ ಆಗ್ತಾರೆ. ಆಮೇಲೆ ಟಿಫನ್ ಏನಾದ್ರು ಮಾಡ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ರೆಡಿ ಮಾಡೈತೋ ಫ್ರೆಂಡ್ಸ್ ಶಿವಕುಮಾರ್ ಪದ್ದ ಫಸ್ಟ್ ಟೈಮು. ಬಾಳೆ ದಿಂಡಕ್ ಜಾಗ ಇಲ್ಲ ಅಪ್ಪಿ. ನೋಡಿ ಫ್ರೆಂಡ್ಸ್, ಗಿಡ ಎಲ್ಲ ಜೋಡಿಸಿ ಜಾಗ ಇಲ್ಲ ಅಂದ್ರೂ ಕೇಳ್ತಾ ಇಲ್ಲ. ಅದೇನ್ ಖುಷಿನೋ. ಮಿನಿ ದೇವಸ್ಥಾನ ಆಗೋಯ್ತು. ಆ ಕಡೆ ಇಡ್ತೀಯಾ?
ನೋಡಿ ಫ್ರೆಂಡ್ಸ್, ಗಿಡ ಎಲ್ಲ ಇಟ್ಟೈತೆ, ಡಿಸೈನ್ ಆಗಿ ಕಾಣಿಸ್ತಿದೆ ಅಂತ. ಹಾಲೊಂದು ದೊಡ್ಡದಾಗಿದ್ದು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಡಿಸೈನ್ ಆಗಿ ಗಿಡ ಎಲ್ಲ ಜೋಡಿಸ್ತಿದ್ವಿ ಫ್ರೆಂಡ್ಸ್. ತುಂಬಾ ಚಿಕ್ಕದಾಗೋಯ್ತು. ಸಮಾಧಾನ ಆಯ್ತಾ ಇವಾಗ? ಹೂವ ಹಾರ ಒಂದಿದ್ದೀರ ಸೂಪರ್. ಎಲ್ಲ ಪ್ಲೇಟ್ ಎಲ್ಲ ಐತಲ್ಲ, ಅದೆಲ್ಲ ದೇವ್ರಿಗೆನೆ. ಆದ್ರೆ ದೇವ್ರ ಮಾತ್ರ ಮುಟ್ಟಕ್ ಹೋಗ್ಬೇಡಪ್ಪ. ಇಟ್ಮೇಲೆ ಮತ್ತೆ ಕದಲಿಸ್ಬಾರ್ದು, ಅವ್ರ ಕೋಪ ಬಂದು ಮನೆಯಿಂದ ಹೋಗ್ಬಿಡ್ತಾರೆ. ಅವ್ರನ್ನ ಟಚ್ ಮಾಡದೆ ಇದಗಳ ಡಿಸೈನ್ ಏನಾದ್ರು ಮಾಡ್ಕೊ. ಅಂದ್ರೆ ಹೂವು ಮಿಕ್ಕಲ್ಲ ಅಂದ್ಬಿಟ್ಟು ನಾವೇನೇ ಡಿಸೈನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಸದ್ಯಕ್ಕೆ ಮಿಕ್ಕೈತೆ. ಮೇಲ್ಗಡೆ ಹಾರ ಹಾಕ್ಲಿಲ್ಲ, ಫೋಟೋ ತಡಿಯಲ್ಲ ಅಂದ್ಬಿಟ್ಟು ಅದಕ್ಕೆ ಒಂಟಿ ಹೋಗ್ಲಿಟ್ಟಿರೋದು. ಎಷ್ಟು ಲಕ್ಷಣ ಆಯ್ತಾ ಮುಕ್ತಲ್ಲಿ. ನಂದೇ ದೃಷ್ಟಿ ಆಗ್ತೈತೆ ನೋಡ್ತಾ ಇದ್ರೆ. ಸಂಜೆ ದೃಷ್ಟಿ ತೆಗಿಬೇಕು. ಇವತ್ತು ಅಡಿಗೆ ಮನೇಲಿ ಕುತ್ಕೊಂಡು ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಪಲಾವ್ ಮತ್ತೆ ಇದು ಮೆಣಸಿನ್ಕಾಯಿ ಬಜ್ಜಿ ಶಿವಾಗಿ ಇಷ್ಟ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ. ಪಲಾವ್ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗೆ ಫಸ್ಟ್, ಆಮೇಲೆ ನಮ್ಗೂನು. ಆಲ್ರೆಡಿ ಹಾಲು ಕೊಟ್ಟಿದ್ದಾಯ್ತು. ಇನ್ ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಹಸುವಾಗ್ತೈತಲ್ಲ, ಅಷ್ಟಕ್ಕೆ ಅದಕ್ಕೆ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ 9:15 ಆಗ್ತಾ ಬಂತು. 10 ಗಂಟೆ ಅಷ್ಟಲ್ಲಿ ಬೇಗ ರೆಡಿ ಮಾಡಿ ಅಡಿಗೆ ಮಾಡ್ಬಿಡ್ತೀನಿ. ಇವತ್ತು ನಾನು ಮಾತಾಡೋದ್ ಕಮ್ಮಿ, ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಏನು ಅನ್ಕೋಬೇಡಿ, ಗೆಸ್ಟ್ಗಳು ಬಂದಾಗ ಮನೆಗೆ ಹಿಂಗೆ ಇರುತ್ತೆ. ಅದು ಬೇರೆ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದಾರಲ್ಲ, ಅದಕ್ಕೆ ಅವರನ್ನ ಚೆನ್ನಾಗಿ ವಿಚಾರಿಸ್ಕೋಬೇಕು ಅಂತ ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಫ್ರೆಂಡ್ಸ್, ಡೈಲಿ ಮಾತಾಡಕ್ಕೆ ನನ್ನ ಜೊತೆ ನೀವು ಇಲ್ಲ ಶಿವ ಇಬ್ರೇ ಇರ್ತಾ ಇದ್ರಿ. ಇವತ್ತು ವರಲಕ್ಷ್ಮಿ ದೇವಿನ ಬಂದಿರೋದ್ರಿಂದ ಫುಲ್ ಮಾತೇ ಮಾತು. ಶಿವ ಆಗಲೇ ಪರ್ಮಿಷನ್ ಕೊಟ್ಬಿಟ್ಟು ಹೋಗ್ಬಿಡ್ತು, ಎಷ್ಟು ಬೇಕಾದ್ರೂ ಮಾತಾಡ್ಕೋ ಇವತ್ತು, ನನ್ನ ಮಾತ್ರ ಬಿಟ್ಟು ಬಿಡು ಅಂತ. ಅದಕ್ಕೆ ಮಾತಾಡ್ತಾ ಇದ್ದೀನಿ ಅವಾಗ್ಲಿಂದ. ನನ್ನ ಕಷ್ಟಗಳೇನು ಹೇಳ್ತಾ ಇಲ್ಲ, ನಮ್ ಕಷ್ಟಗಳು ಯಾವಾಗ್ಲೂ ಇದ್ದಿದ್ದೆ. ಹಬ್ಬಕ್ಕೆ ಅಪರೂಪಕ್ಕೆ ಬಂದಿರೋನ ನಾವು ಖುಷಿಯಾಗಿ ಮಾತಾಡ್ಸ್ಬೇಕು, ಖುಷಿ ವಿಷಯಗಳು ಮಾತಾಡ್ಬೇಕು. ನಮ್ಗೆ ಆ ಕಷ್ಟ ಈ ಕಷ್ಟ ಅದ್ ಕೊಡು ಇದ್ ಕೊಡು ಅಂತೆಲ್ಲ ಕೇಳೋದ ಫ್ರೆಂಡ್ಸ್. ನಾನು ಇವತ್ತು ಖುಷಿಯಾಗಿ ಮಾತಾಡ್ತೀನಿ. ಪ್ರತಿದಿನ ಪೂಜೆ ಮಾಡುವಾಗ ಹೇಳಿರ್ತಿದ್ದೆ ನಾನು, ಅದೊಂದು ಕಷ್ಟ ಅದೆಲ್ಲ ನೆನಪಿರುತ್ತೆ ದೇವ್ರಿಗೆ. ಯಾವಾಗ ಅವ್ರಿಗೆ ನಮ್ಗೆ ಏನ್ ಕೊಡ್ಬೇಕು ಅಂತ ಕೊಡ್ತಾರೆ, ಅದಕ್ಕೆ ಪದೇ ಗ್ಯಾಪ್ಸೋದ್ ಬೇಡ. ಪಲಾವ್ಗೆ ಫ್ರೆಶ್ ತರಕಾರಿ ತಂದೈತೆ ಶಿವಕುಮಾರ್, ಎಲ್ಲ ರೆಡಿ ಮಾಡ್ಕೊತೀನಿ. ಹಸಿ ಬಟಾಣಿ ತಂದೈತೆ ಫ್ರೆಂಡ್ಸ್. ನಾನು ಬಟಾಣಿ ನೆನ್ಸೋದ್ ಮರ್ತು ಬಿಟ್ಟಿದ್ದೆ ರಾತ್ರಿ. ಬೆಳಗ್ಗೆ ಎದ್ದು ನೆನ್ಸ್ತೆ, ಆಲ್ರೆಡಿ 3/4% ನೆಂದೈತೆ. ಆದ್ರೂ ಹಸಿ ಬಟಾಣಿ ಒಣ ಬಟಾಣಿ 2 ಹಾಕ್ಬಿಡ್ತೀನಿ, ಚೆನ್ನಾಗಿರ್ತೈತೆ. ನಿಮ್ಗೆ ಅನಿಸ್ತೈತಲ್ಲ ಫ್ರೆಂಡ್ಸ್, ಸ್ವೀಟೇ ಮಾಡಿದೀನಿ, ಚಕ್ಲಿ ನಿಪ್ಪಟ್ಟು ಏನಾದ್ರು ಮಾಡ್ಬೋದಿತ್ತು ಅಂತ. ಅಂದ್ರೆ ನನ್ನ ಕೆಲಸಗಳು ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈಗ ಒಂದ್ 4-5 ದಿನದಿಂದ ಅಕ್ಕಿ ತೊಳೆದು ಒಣಗಾಕಿ ಮಿಲ್ಗಾಕ್ಸಿ ಅಷ್ಟೆಲ್ಲ ಟೈಮ್ ಇಲ್ಲ, ಮಳೆ ಬೇರೆ. ಅದಕ್ಕೆ ಸುಮ್ನಾಗ್ಬಿಟ್ಟೆ ನಾನು. ನೆಕ್ಸ್ಟ್ ಟೈಮ್ ಹುಷಾರಾಗಿ ಬೇಗ ಮಾಡ್ಕೊಂತೀನಿ. ಹುಷಾರಾಗಲ್ಲ, ಈ ಸಲ ಸ್ವಲ್ಪ ಹೆಣ್ಮಕ್ಳು ತೊಂದರೆಗಳಿರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೊಂಡು ನಂದು ಹಬ್ಬ ಮಾಡೋಷ್ಟರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಅದಕ್ಕೆ ಪಲಾವ್ ಮಾಡ್ತಾ ಇದೀನಿ. ಖಾರ ಏನಾರ ಮಾಡ್ಕೊಡ್ಬೇಕಲ್ಲ, ಸ್ವೀಟ್ ತಿಂದು 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 ನಮ್ಗೆ ಎಕ್ಟೊಡಿತೆ. ಇನ್ನು ದೇವ್ರಿಗೆ ಅವ್ರಿಗೂ ನನಗೆ ಬೋರ್ ಅನ್ಸುತ್ತಲ್ಲ, ಅದಕ್ಕೆ ಪಲಾವ್ ಮಾಡ್ಕೊಡ್ತೀನಿ. ನನ್ ಕೈ ಪಲಾವ್ ತಿಂದ್ರೆ ನಮ್ಮ ಮನೆಗೆ ಆಚೆ ಹೋಗ್ಲೇಬಾರ್ದು ಲಕ್ಷ್ಮೀ ದೇವಿ, ಅದಕ್ಕೋಸ್ಕರ. ಬೆಳಗ್ಗೆಯಿಂದ ನೋಡೋದೇ ಆಯ್ತು ನಾನು. ಶಿವ 16 ಸಲ ಬಂದು ಬೈದ್ಬಿಟ್ಟು ಹೋಗ್ತಿದ್ದೆ ಫ್ರೆಂಡ್ಸ್. ನೋಡಿ ದೃಷ್ಟಿ ಮಾಡ್ತೀಯಾ ಅಂತ. ನಾನೇನ್ ಮಾಡ್ಲಿ, ಅಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ ಯಾರಾದ್ರೂ ಆಗ್ಲಿ ನೋಡ್ಬೇಕು ಅನ್ಸುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ದೃಷ್ಟಿ ತೆಗಿತೀನಿ. ಲಾಸ್ಟ್ ಅಲ್ಲಿ ಸಂಜೆ ತೆಗಿಬೇಕು ಫ್ರೆಂಡ್ಸ್. ನೀವೇನಾದ್ರು ವರಲಕ್ಷ್ಮಿ ಹಬ್ಬ ಮಾಡಿದ್ರೆ ಅಂದ್ರೆ ಮನೆಗೆ ಹೋಗೋರು ಬರೋರು ಇರ್ತಾರಲ್ಲ, ನೆಂಟರುಗಳು, ಅವರು ಇವರು ಏನಾರು ಹಬ್ಬಕ್ಕೆ ಬಂದ್ರೆ ತಿರ್ಗ ಅಕ್ಕಪಕ್ಕದ ಮನೆಯವರು ಅವರು ಇವರು ಬಂದು ದೇವ್ರನ್ನ ನೋಡ್ಕೊಂಡು ಹೋದ್ರೆ ಬೆಳಗ್ಗೆ ಒಂದ್ಸಲ ದೃಷ್ಟಿ ತೆಗೀರಿ, ಸಂಜೆ ಒಂದ್ಸಲ ತೆಗೀರಿ. ನಮ್ಮ ಮನೇಲಿ ಯಾರು ಇಲ್ಲ, ನಾನು ಶಿವ ಇಬ್ರೇ ನೋಡ್ತಾ ಇರೋದು. ನಾಳೆ ನೀವು ನೋಡ್ತೀರಾ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನಾವಿಬ್ರೇ ಇರೋದ್ರಿಂದ ಜಾಸ್ತಿ ದೃಷ್ಟಿ ಆಗಲ್ಲ. ಸಂಜೆ ತೆಗಿತೀನಿ ಒಂದೇ ಸಲ. ಮತ್ತೆ ಫ್ರೆಂಡ್ಸ್, ವರಲಕ್ಷ್ಮಿನ ಕುಡಿಸಿದಾಗ ನಾವು ಅಲ್ಲಿ ಒಂಟಿಯಾಗಿ ಬಿಟ್ಟು ದೇವರನ್ನ ಹೋಗಿ ನಮ್ ಕೆಲ್ಸಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ದೇವರ ಭಜನೆಗಳು ಅವು ಇವು ನಮ್ಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ಮೊಬೈಲ್ ಸಿಗುತ್ತಲ್ಲ, ಅದೆಲ್ಲ ಹಾಕಿ ಕುತ್ಕೋಬಹುದು ದೇವ್ರ ಮುಂದೆ. ಮತ್ತೆ ಕುಂಕುಮಾರ್ಚನೆ ಅದೆಲ್ಲ ಮಾಡ್ತಾರೆ ದೇವ್ರ ಮುಂದೆ ಕುತ್ಕೊಂಡು. ಏನೇನೋ ಪೂಜೆಗಳಿದೆ ಫ್ರೆಂಡ್ಸ್. ನನ್ ಬಂದಿದ್ ಹಿಂಗೇನೆ. ಮತ್ತೆ ಅದೇ ದೇವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ಟು ಮನೆ ಬಾಗ್ಲ ಹಾಕೊಂಡ್ ಹೋಗೋದು, ಮನೆ ಮುಂದಕ್ಕೆ ಹಾಕೊಂಡ್ ಹೋಗೋದು, ಮತ್ತೆ ನಿದ್ದೆ ಮಾಡೋದು, ಒಂಟಿಯಾಗಿ ಬಿಟ್ಟು ಇಲ್ಲ ಟಿವಿ ನೋಡ್ಕೊಂಡು ಕುತ್ಕೊಂಡು ಅದೇನು ಮಾಡಬಾರ್ದು. ಮನೆಗೆ ನೆಂಟರುಗಳು ಬಂದಾಗ ನಾವ್ ಹಂಗೆ ಮಾಡಿದ್ರೆ ಅವ್ರ ಕೋಪ ಬರುತ್ತಲ್ಲ, ಎಷ್ಟು ಬೇಜಾರಾಗ್ತಾರೆ ಅವರು. ಹಂಗೇನೇನೆ ದೇವ್ರು ಸಹ ಅವ್ರಿಗೆ ಟೈಮ್ ಕೊಡ್ಬೇಕು. ನಿಜ ಫ್ರೆಂಡ್ಸ್.
ಇದನ್ನೆಲ್ಲ ನಾನು ನಂಬ್ತೀನಿ. ಅದಕ್ಕೆ ಆಗ್ಲಿಂದ ಮಾತಾಡ್ಕೊಂಡು ಕೂತೆ, ಫೋಟೋಗಳು ತಕೊಂಡೆ, ಜೊತೆನಲ್ಲಿ ವಿಡಿಯೋ ತಗೊಂಡೆ. ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಇವತ್ತು ನಾನು ಪಲಾವ್ ಮಾಡಾಕಿದ್ರೆ ಶಿವನು ಖುಷಿ ಆಗ್ತಿದೆ. ಪಾಪ ತುಂಬಾ ಸುಖವಾಗ್ಬಿಟ್ಟೈತೆ ಫ್ರೆಂಡ್ಸ್ ಶಿವಕುಮಾರ್ಗೆ. ಬೆಳಗ್ಗೆದು ಎಷ್ಟು ಕೆಲಸ ಮಾಡ್ತೋ, ತೋರಣ ಕಟ್ಟಿ, ಸಗಣಿ ತಂದ್ಕೊಟ್ಟಿ, ಇದೆಲ್ಲ ಟೇಬಲ್ ಎಲ್ಲ ಶಿವನೇ ರೆಡಿ ಮಾಡಿದ್ ಫ್ರೆಂಡ್ಸ್. ಬೆಳಗ್ಗೆ ಫ್ರೂಟ್ಸ್ ಎಲ್ಲ ಜೋಡ್ಸಕ್ಕೆ, ತೆಂಗಿನಕಾಯಿ ಸುಲ್ದಿ, ಮೇಲೆಲ್ಲ ಹೂ ಹಾಕಿ ಪೂಜೆ ಮಾಡಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಶಿವ ಹಬ್ಬನ ಇಷ್ಟಪಟ್ಟು ಮಾಡಿದ್ದು. ಇದೇ ಫಸ್ಟ್ ಟೈಮು. ನಾನು ವರ್ಷ ಗಲಾಟೆನೆ ಆಗ್ತೈತೆ ಹಬ್ಬದಲ್ಲಿ. ಒಂಚೂರು ಹೆಲ್ಪ್ ಮಾಡಲ್ಲ, ಎಲ್ಲಾರ ಮನೇಲೂ ಗಂಡ್ಮಕ್ಳು ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ನನ್ಗೆ ನಂಬಕ್ಕೆ ಆಗ್ತಲ್ಲ ಶಿವನ ಅನಿಸ್ತೈತೆ. ಇಬ್ರು ಈ ತರ ಜೊತೆಲಿ ಪೂಜೆ ಮಾಡೋದು ಅದೆಲ್ಲ ಚೆನ್ನಾಗೈತೆ. ಹಿಂಗೆ ಇರ್ಲಪ್ಪ ಜೀವನ ಪೂರ್ತಿ. ಎಲ್ಲಾ ಗಂಡ್ಮಕ್ಳು ಅಷ್ಟೇ ಹಬ್ಬದಲ್ಲಿ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಅವಾಗ ಹೆಣ್ಮಕ್ಳು ಖುಷಿ ಆಗ್ತೈತೆ. ನಾವು ಒಬ್ಬರೇ ಒದ್ದಾಡ್ಕೊಂಡ್ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಅವಾಗ ಕೋಪ ಬರ್ತೈತೆ ನಮ್ಗೆ, ಸಾಕಾಗಿ ಮೈಕೈ ನೋಗೆ. ಅದೇ ಗಂಡ್ಮಕ್ಳು ಅಟ್ಲೀಸ್ಟ್ ಒಂದು ಗ್ಲಾಸ್ ಅಲ್ಲಿ ಟೀ ಕುಡ್ತಿರೋದನ್ನ ಸೈಡ್ಗೆ ಅವ್ರು ಎತ್ತಿಟ್ಬಿಟ್ರು ನಮ್ ಕೋಪ ಎಲ್ಲ ಕಮ್ಮಿ ಆಗ್ಬಿಡ್ತೈತೆ. ಅವಾಗ ನಮ್ಗೆ ಎಷ್ಟು ಸುಸ್ತೇ ಅನ್ಸಲ್ಲ, ಇನ್ನು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೀವಿ. ಆತರ ಅಷ್ಟೇ ಸಣ್ಣ ಪುಟ್ಟ ಟೆಕ್ನಿಕ್ಕು ಅಷ್ಟೇ. ಗಂಡ್ಮಕ್ಳ ಕೇಳಿಸ್ಕೊಳ್ರಿ, ದೊಡ್ಡವ್ರು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಪೂಜೆ ಮಾಡಿ ಚೆನ್ನಾಯ್ತಾ? ನೀವು ನನ್ಗೆ ಹೇಳಿ, ಕಮೆಂಟ್ ಮಾಡಿ ಆಯ್ತಾ? ರಾತ್ರಿ ಮಲಗಿದ್ದು ಅದೇ ಫ್ರೆಂಡ್ಸ್ ಹೇಳಿದ್ನಲ್ಲ ನಿನ್ನೆನೆ ವಿಡಿಯೋದಲ್ಲಿ, 2 ಗಂಟೆಗೆ ಮಲಗದ್ನ 4:15 ಎಚ್ಚರ ಆಯ್ತು. ನಾನು ಆಗ್ಲೇ ಮರ್ಯಾದೆಯಿಂದ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗೋದು. 5 ಗಂಟೆಗೆ ಕರೆಕ್ಟ್ ಆಗಿ ಎದ್ದೋಳನ, 2 ಅವರ್ ನಿದ್ದೆ ಆಗುತ್ತೆ. ಅಂದ್ರೆ 3ರಿಂದ 4 3 ಅವರ್ ನಿದ್ದೆ ಆದ್ರೆ ಒಂದ್ ಸ್ವಲ್ಪ ತಡ್ಕೋಬಹುದು, ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲಿಂದ ತಲೆನೋವು ಹಿಡ್ಕೊಬಿಡ್ತೈತೆ ಅನ್ಬಿಟ್ಟು ಕಣ್ ಮುಚ್ಚದೆ, ಕಣ್ ಬಿಟ್ಟೆ. 6 ಗಂಟೆ ಎದ್ದೆ ನೋಡು. ಆಮೇಲೆ ನಮ್ಗೆ ದೇವಸ್ಥಾನದ ಒಬ್ರು ಅರ್ಚಕರ ಪರಿಚಯ ಇದಾರೆ, ಅವ್ರಿಗೆ ಫೋನ್ ಮಾಡಿಸ್ದೆ ಶಿವಕುಮಾರ್ ಕೈಲಿ, ಎಷ್ಟು ಗಂಟೆಗೆ ದೇವ್ರು ಕುಡಿಸೋದು, ಎಷ್ಟರಿಂದ ಎಷ್ಟು ಗಂಟೆಗೆ ಒಳ್ಳೆ ಟೈಮ್ ಇದೆ ಅಂತ. ಆಮೇಲೆ ಅವ್ರು ಹೇಳಿದ್ರು 7:30ಯಿಂದ 8:30ವರೆಗೂ ಒಳ್ಳೆ ಟೈಮ್ ಇದೆ. ಆಮೇಲೆ ಮಧ್ಯಾಹ್ನ 12ರಿಂದ 2 ಗಂಟೆ ಏನೋ ಟೈಮ್ ಇದೆ ಅಂತ. ಆಮೇಲೆ ಎದ್ದೆ ನೋಡಿ, ಪಟ 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 ಮನೆ ಕೆಲಸ ಅಲ್ಲ. 6 ಗಂಟೆಯಿಂದ 8:30ವರೆಗೂ ಸಾಕಲ್ವಾ ಫ್ರೆಂಡ್ಸ್ ಟೈಮು? 8 ಗಂಟೆಗೆಲ್ಲ 2 ಅವರ್ ಕೆಲಸ ಮುಗಿಸ್ಕೊಂಡಿದೀನಿ. ಮತ್ತೆ ಒಂದ್ಸಲ ಮನೆ ಒರೆಸಿ, ಬಾಗಲ್ ಸಾಸಿ, ಆದ್ರೆ ರಂಗೋಲಿ ನಾರ್ಮಲ್ ರಂಗೋಲಿನೇ ಹಾಕ್ತೆ ಫ್ರೆಂಡ್ಸ್, ಕಲರ್ ಇರ್ಲಿಲ್ವಲ್ಲ. ರಂಗೋಲಿ ಹಾಕಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅದೆಲ್ಲ ಜೋಡಿಸಿ ಆಮೇಲೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಸರೋಯ್ತು. ಕೆಲವರು ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಒಳಗಡೆನೆ ಮಾಡವ್ರೆ, ಅದು ಸಹ ಒಳ್ಳೇದು. ಟೈಮು ಅಂದ್ರೆ ಕೇಳ್ಕೊಂಡ್ ಮಾಡಿ ಫ್ರೆಂಡ್ಸ್, ನೀವ್ ಯಾರು ಮಾಡಿದ್ರೆ. ಸಾರಿ ಫ್ರೆಂಡ್ಸ್, ನೀವು ವಿಡಿಯೋ ನೋಡೋಷ್ಟಲ್ಲ ಹಬ್ಬನೇ ಮುಗ್ದೋಗಿರ್ತೈತೆ. ನೆಕ್ಸ್ಟ್ ವರ್ಷ ಮಾಡಿ ಫ್ರೆಂಡ್ಸ್, ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಕೆಲವ್ರು ಹೆಣ್ಮಕ್ಳು ಈ ಟೈಮಲ್ಲಿ ಹಬ್ಬ ಮಾಡಕ್ಕಾಗಲ್ಲ ಅಂದ್ರೆ ಹೆಣ್ಮಕ್ಳು ತೊಂದರೆ ಇರುತ್ತಲ್ಲ ಫ್ರೆಂಡ್ಸ್, ಅದು ಇದು ತೊಂದರೆ ಆದಾಗ ಅವ್ರಿಗೆ ಬೇಜಾರಾಗ್ತಾ ಇರ್ತದೆ. ಹಬ್ಬದಲ್ಲಿ ಹಿಂಗಾಯ್ತಲ್ಲ, ನಾವ್ ಹಬ್ಬ ಮಾಡಕ್ಕಾಗಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಈ ತಿಂಗಳು ಪೂರ್ತಿ ವರಲಕ್ಷ್ಮಿ ಹಬ್ಬ ಇರುತ್ತೆ, ಈ ತಿಂಗಳು ಪೂರ್ತಿ ಮಾಡ್ಬೋದು, ಯಾವಾಗಾರ ಮಾಡ್ಬೋದು. ಶ್ರಾವಣದಲ್ಲಿ ನೀವು ಮಾಡಿ ಫ್ರೆಂಡ್ಸ್, ಆರಾಮಾಗಿ ಯಾವಾಗಾರ ಮಾಡಿ, ತಲೆ ಕೆಡ್ಸ್ಕೋಬೇಡಿ. ಈ ತಿಂಗಳು ಪೂರ್ತಿ ವರಲಕ್ಷ್ಮಿ ದೇವಿ ಎಲ್ಲಾರ ಮನೆಗೂ ಬರ್ತಾರೆ. ಅವರನ್ನ ಉಳಿಸ್ಕೊಳ್ಳೋದು, ಮನೇಲಿ ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು. ನಾನಂತೂ ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದೀನಿ ಆವಾಗ್ಲಿಂದ, ಹಿಂಗಿದೆ ಪರಿಸ್ಥಿತಿ, ಹಿಂಗಿದೆ. ಕಷ್ಟ ಹೇಳ್ತಾ ಇಲ್ಲ, ಅಂದ್ರೆ ದುಡ್ಡು ಕಾಸು ಅದೆಲ್ಲ ಬೇಕು ಅಂತ ಕೇಳ್ತಾ ಇಲ್ಲ. ಏನ್ ಬೇಕು ಮೇನು ನೆಮ್ಮದಿ ಅವು ಇವು ಕೇಳ್ತಾ ಇದ್ದೀನಿ. ಕೊಟ್ಟಿದ್ದೀನಲ್ಲ ಅಂತ ದೇವ್ರು ಹೇಳ್ತಾ ಇದೆ, ಆದ್ರೂ ಇನ್ನೂ ನೆಮ್ಮದಿ ಬೇಕು ಫ್ರೆಂಡ್ಸ್. ಫೋನ್ ಹ್ಯಾಕ್ ಆದಾಗಿಂದ, ಇನ್ಸ್ಟಾಗ್ರಾಮ್ ಐಡಿ ಹ್ಯಾಕ್ ಆದಾಗಿಂದ ನೆಮ್ಮದಿ ಹೋಯ್ತಲ್ಲ, ಆ ನೆಮ್ಮದಿನೂ ಕೇಳ್ತಾ ಇದೀನಿ. ನೋಡ್ಬೇಕು, ಯಾವ್ದಾದ್ರು ಒಂದು ರೂಪದಲ್ಲಿ ನನ್ಗೆ ದೇವ್ರು ಬಂದು ಸಪೋರ್ಟ್ ಮಾಡ್ತಿದ್ದೆ, ಅದನ್ನ ನಂಬ್ತೀನಿ. ನನ್ಗೆ ಯಾರಾದ್ರೂ ಒಬ್ರು ಅಪರೂಪಕ್ಕೆ ಪರಿಚಯ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿ ಏನಾದ್ರೂ ಒಂದು ಒಳ್ಳೆ ವಿಷಯ ಹೇಳಿದ್ರು ನಾನು ಅದನ್ನ ನಂಬ್ತೀನಿ. ದೇವ್ರೇ ಇವ್ರ ರೂಪದಲ್ಲಿ ಬಂದು ನನಗೆ ಸಪೋರ್ಟ್ ಮಾಡೋರೆ, ನನ್ಗೆ ಹೇಳೋರೆ ಅಂತ. ನಿಜ ಫ್ರೆಂಡ್ಸ್, ಅದಕ್ಕೆ ನಾನು ಎಲ್ರು ಜಾಸ್ತಿ ಇಷ್ಟಪಡ್ತೀನಿ. ಮಾಡ್ಕೊಂಡು ತರಕಾರಿ ಜಾಸ್ತಿ ಬಿಡಿಸ್ತಾ ಇದೀನಿ ಫ್ರೆಂಡ್ಸ್. ಇದಕ್ಕೆ ಗೊಜ್ಜು ಏನಾರ ಮಾಡಿದ್ರೆ ಚೆನ್ನಾಗಿರ್ತೈತಿ, ತರಕಾರಿ ಗೊಜ್ಜು ಏನಾರ ಮಾಡೋಣ. ಮತ್ತೆ ಹಬ್ಬ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಇರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಏನಾದ್ರು ಮಿಸ್ ಮಾಡಿದ್ವಾ, ಇಲ್ಲ ಏನಾದ್ರು ಬಿಟ್ಬಿಟ್ವಾ, ಮರ್ತು ಬಿಟ್ವಾ ಪೂಜೆನಲ್ಲಿ ಹಂಗಿಂಗೆ ಅಂತ. ಮಿಸ್ ಆಗಿ ಮರ್ತು ಬಿಟ್ಟು ಏನಾರ ಮಿಸ್ ಆದ್ರೆ ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ನಾವು ಭಕ್ತಿಯಿಂದ ಮಾಡೋದ್ ಮಾತ್ರ, ನಿರಾಳವಾಗಿ ಮಾಡೋದ್ ಮಾತ್ರ ದೇವ್ರು ಒಪ್ಕೊಳ್ತಾರೆ. ಏನಾದ್ರು ಮಿಸ್ ಆದ್ರೂ ತೊಂದರೆ ಇಲ್ಲ, ನೆಕ್ಸ್ಟ್ ವರ್ಷದಿಂದ ನೀವು ಅದನ್ನ ಇದ್ ಮಾಡ್ಕೋಬಹುದು, ಮರಿದೆ ಆತರ ಮಾಡಿ ಫ್ರೆಂಡ್ಸ್. ಬೇಜಾರ್ ಮಾಡ್ಕೋಬೇಡಿ ಏನಾದ್ರು ಮಿಸ್ ಆದ್ರೆ ಪೂಜೆಯಲ್ಲಿ. ನೀವು
ಆಮೇಲೆ ಪೂಜೆ ಆದ್ಮೇಲೆ ಅಯ್ಯೋ ಇದು ಮಾಡ್ಬೇಕಿತ್ತು ಇದು ಮರ್ತ್ಬಿಟ್ವಿ ಅಂತ ಅನ್ಕೊಂಡ್ರೆ ತಲೆ ಕೆಡ್ಸ್ಕೊಬೇಡಿ. ತುಂಬಾ ಹೆಣ್ಮಕ್ಳು ಅದನ್ನ ತಲೆ ಕೆಡ್ಸ್ಕೊತೀರಾ. ನಾನು ಸಹ ಸ್ಟಾರ್ಟಿಂಗ್ ಹಂಗೆ ಅನ್ಕೋತಾ ಇದೆ. ಆಮೇಲೆ ಅಭ್ಯಾಸ ಮಾಡಿಸ್ಬಿಟ್ಟೆ ದೇವ್ರಿಗೆ. ನಾನೇನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೆ ನೀವು ಹೊಟ್ಟೆಗೆ ಹಾಕೊಳ್ಳಿ, ನಾನು ನೆಕ್ಸ್ಟ್ ಟೈಮ್ ಇಂದ ಅದನ್ನ ತಪ್ಪು ಮಾಡಲ್ಲ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದೀನಿ. ನಿಮ್ದೇ ಪೂಜೆ ಮಾಡಿದ್ವಾ ಅಷ್ಟೇ, ಖುಷಿ ಆಯ್ತು. 3-4 ದಿನದಿಂದ ಕಷ್ಟಪಟ್ಟು ಇದೆಲ್ಲ ಮರ್ತೋಯ್ತು ಫ್ರೆಂಡ್ಸ್. ಈಗ ಪೂಜೆ ಮಾಡಿದ ತಕ್ಷಣ ಎಷ್ಟೋ ಸಮಾಧಾನ ಆಯ್ತು. ಮತ್ತೆ ವರಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಇಯರ್ ಯಾವಾಗ ಬರ್ತೈತೆ ಅಂತ ಕಾಯ್ತಾ ಇದೀನಿ. ಇನ್ನು ಇವತ್ತೆ ಹಬ್ಬನೇ ಮುಗ್ದಿಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಹೇಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದು ಬಜ್ಜಿ ಕಲ್ಸಿಟ್ಟಿದೀನಿ. ಈ ತರಕಾರಿ ಪಲಾವ್ಗೆ, ಈ ಬಟಾಣಿನೂ ಪಲಾವ್ಗೆನೆ. ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಕಡ್ಡಿ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ತರ ಪೇಸ್ಟ್ ಅಲ್ಲಿ ರುಬ್ಬಿಡ್ತೀನಿ ಚೆನ್ನಾಗಿರುತ್ತೆ ಅಂತ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, 1 ನಿಂಬೆಹಣ್ಣು. ಈ ಹಸಿ ಬಟಾಣಿ ಮತ್ತೆ ತರಕಾರಿ ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಅಡುಗೆ ಸ್ಟಾರ್ಟ್. ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ತುಪ್ಪ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಪಲಾವ್ಗೆ ತುಪ್ಪ ಯೂಸ್ ಮಾಡೋದು ಸೂಪರ್ ಆಗಿರುತ್ತೆ. ಆಮೇಲೆ ಮಿಸ್ ಮಾಡಿದೆ ಎಲ್ಲ ಪಲಾವ್ ಸಾಮಾನು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಸೂಪರಾಗಿ ಬರಬೇಕು ಅಂತ. 2 ಒಲೆಯಲ್ಲೂ ಒಂದೇ ಸಲ ಅಡುಗೆ ಮಾಡ್ಕೋಬೋದು ಅಂತ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಕರಿಬೇವು, ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತೆ ನಾನು ಮಾಡ್ತಾರೋ ರೇಷನ್ ಅಕ್ಕಿನಲ್ಲೇ ಉದ್ರುದ್ರ ಆಗ್ತಾ ಇದೆ ಅನ್ನ, ಅದಕ್ಕೋಸ್ಕರ ಪಾತ್ರೆಯಲ್ಲೇ ಮಾಡ್ಕೊಳ್ಳೋಣ, ಕುಕ್ಕರಲ್ಲಿ ಗಂಜಿ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು. ಆಮೇಲೆ ಸಾಫ್ಟ್ ಆಗೋ ಗಂಟ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು, ಆಗ ಬೇಗ ಫ್ರೈ ಆಗ್ತೈತೆ. ನಾನು ಏನು ರುಬ್ಬದೆ ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ಐಟಮ್ ಮಾತ್ರ ರುಬ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಇನ್ನೊಂದು ಸ್ವಲ್ಪ ನೆನಿಬೇಕಿತ್ತು, ಎಣ್ಣೆಲಿ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ಮೊದಲಿಗೆನೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದ್ಮೇಲೆ ಆಮೇಲೆ ತರಕಾರಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ತರಕಾರಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಪಲಾವಲ್ಲಿ ತಿನ್ನಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಕೆಲವು ಸಲ ಸಪ್ಪೆ ಇರುತ್ತೆ ತರಕಾರಿ, ಅದಕ್ಕೆ ಕಾರಣನೇ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿರಲ್ಲ, ಅದಕ್ಕೋಸ್ಕರ. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರು ಹಾಕ್ಕೊಳ್ತೆ ಪೇಸ್ಟ್ ಮಾಡ್ಕೊಂಡಿದ್ದೆ. ಈ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಪಲಾವ್ ಟೇಸ್ಟಾಗಿ ಬರೋಕ್ಕೂ ಅಷ್ಟೇ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೈಡಲ್ಲಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದು ತರಕಾರಿ ಗೊಜ್ಜಿಗೆ ಹಸಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಶುಂಠಿ, ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಾಡ್ತಾ ಇಲ್ಲ, ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸೈಡಲ್ಲಿ ಬಿಸಿನೀರು ಕಾಯಕ್ಕಿಟ್ಟು ಆಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ, ಅದಕ್ಕೋಸ್ಕರ ಆದ್ರೂ ಎಣ್ಣೆಯಲ್ಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೂ ಎಣ್ಣೆ ಉದ್ರುದ್ರ ಬರುತ್ತೆ, ಅನ್ನ ಉದ್ರುದ್ರ ಬರುತ್ತೆ. ಆಮೇಲೆ ಧನಿಯಾ ಪುಡಿ 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಯಾವುದೇ ಮಸಾಲ ಹಾಕಿಲ್ಲ, ಧನಿಯಾ ಪುಡಿ ಮಾತ್ರ. ಆಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು, ಈ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಯಾಕಂದರೆ ಮಧ್ಯದಲ್ಲಿ ನಾನು ಟೇಸ್ಟ್ ನೋಡೋಂಗಿಲ್ಲ, ದೇವ್ರಿಗೆ ಫಸ್ಟ್ ಇಡಬೇಕಲ್ಲ, ಹಾಗಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಕುದಿಯೋಕೆ ಬಿಟ್ಟು ಇನ್ನೊಂದು ಕಡೆ ಬಾಣಲಿನಲ್ಲಿ, ಬಜ್ಜಿಗೆ ಕರ್ಕೊಂಡಿರೋ ಬಾಣಲಿನಲ್ಲೇ ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಇದು ಮಾಡ್ತಾ ಇರೋದು ಗೊಜ್ಜು ಮಾಡ್ಕೊಳ್ಳೋಕ್ಕೆ. ಕರಿಬೇವು ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟು ಬಟಾಣಿ, ಹಸಿ ಬಟಾಣಿ ಅಲ್ವಾ ಬೇಗ ಬೇಯುತ್ತೆ ಅಂದ್ಬಿಟ್ಟು ಬಟಾಣಿ ತರಕಾರಿ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕ್ತೆ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಹಸಿ ಮಸಾಲೆ ಆಲ್ರೆಡಿ ರುಬ್ಕೊಂಡಿದ್ದೀನಲ್ಲ, ಗೊಜ್ಜುಗಳಿಗೆಲ್ಲ ಹಿಂಗೇನೆ ಹಸಿ ಮಸಾಲೆ ರುಬ್ಕೊಂಡು ತರಕಾರಿ ಜೊತೆ ಹುರ್ಕೊಂಡು ಬೇಯಿಸ್ಕೋತಾರೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ, ಹಸಿ ಮಸಾಲೆ ಅಲ್ವಾ, ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಒಂದು ಮಿಸ್ ಆಯಿತು, ಮರ್ತುಬಿಟ್ಟು ಹಾಕೋದು, ಅರಿಶಿನೂ ಹಾಕ್ಕೋಬೇಕು. ಈ ಗೊಜ್ಜನ್ನ ದೇವ್ರಿಗೆ ಇಡ್ತಾ ಇಲ್ಲ, ಅದಕ್ಕೆ ಬಳಸಿರೋ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜಾಗಿದ್ದರಿಂದ ಕಡಿಮೆ ನೀರಲ್ಲೇ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ 1 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನ ಬೇಗ ಬೇಯುತ್ತೆ. ಅನ್ನದ ಅರ್ಧದಷ್ಟು ಬೆಂದಮೇಲೆ ನಿಂಬೆ ರಸ ಹಾಕಿ, ಮೊಸರಾದರೂ ಹಾಕ್ಕೋಬೋದು. ಸ್ಟಾರ್ಟಿಂಗ್ ಒಗ್ಗರಣೆ ಮಾಡಬೇಕಾದ್ರೆ ಮೊಸರಿಲ್ಲ ಅಂದ್ಬಿಟ್ಟು ನಿಂಬೆ ರಸ ಈಗ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಆದರೂ ಹುಳಿ ಅಂಶ ಇರಬೇಕು ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿ ದಮ್ ಕಟ್ತೀನಿ, ಆಗ ಬೇಗ ಬೇಯುತ್ತೆ. ಹೂವು ಬಂತು, ಇನ್ನಷ್ಟು ಡೆಕೋರೇಷನ್ಗೆ. ಇದು ಕೋಳಿ ಜುಟ್ಟು ಅಂತಾರೆ ಫ್ರೆಂಡ್ಸ್, ಇದ್ರ ಹೆಸರು ಫ್ರೆಂಡ್ಸ್. ಏನ್ ಮಾಡೋದು, ಡೆಕೋರೇಷನ್ಗೆ ಇಡು, ನಮ್ಮ ದೇವ್ರ ಹತ್ರ ಸೂಪರ್ ಕಾಣಿಸ್ತಿದೆ. ಇದು ಕೋಳಿ ಜುಟ್ಟು ಅಂತ ಫ್ರೆಂಡ್ಸ್, ನಮ್ಮ ಕಡೆನೇ ಬೆಳೆಯೋದು, ಇದು ಜಾಸ್ತಿ ಡೆಕೋರೇಷನ್ಗೆ ಬಳಸ್ತಾರೆ, ಸೂಪರ್ ಆಗಿರ್ತೈತೆ. ಸ್ವಲ್ಪ ಜಾಗ ದೊಡ್ಡದಾಗಿದ್ದಿದ್ರೆ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ಈಗಲೂ ಪರವಾಗಿಲ್ಲ, ನಮ್ಗೆ ಇಷ್ಟ ಆಯ್ತು. ಇಷ್ಟೇ ಜಾಗ ತಪ್ಲೆಗೆ ನೀರಲ್ಲೇ ಇಡ್ಬೇಕಿದೆ, 2-3 ದಿನ ಇರ್ತೈತೆ. ಅಲ್ಲ ಬೇರೆ ಕಟ್ ಮಾಡು, ಕಟ್ ಮಾಡ್ಬಿಟ್ಟು ಎಲ್ಲಾನು ನೀರ್ ತುಂಬಿ ಆ ಬಾಕ್ಸ್ ಕಿಕ್ಕು, ಗುಚ್ಚಾಗಿ ಇಲ್ಲಿ ಇಡೋಣ ಟೇಬಲ್ ಮೇಲೆ, ಚೆನ್ನಾಗಿ ಕಾಣಿಸ್ತೈತೆ. ಕಲರ್ ಮಾತ್ರ ಸೂಪರ್ ಡೂಪರ್ ಆಗೈತೆ. ನೋಡೋದು ಎಷ್ಟು ಚೆನ್ನಾಗೈತೆ. ತರಕಾರಿ ಗೊಜ್ಜು ಮಾತ್ರ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದೈತೆ. ಸಾಕಿದೆ, ಈಗ ಆಫ್ ಮಾಡ್ಕೊಂಡ್ರೆ ನಮ್ ದಮ್ ಪಲಾವ್
ಕಲರ್ ಇಲ್ಲ ಟೇಸ್ಟ್ ಇರಲ್ಲ ಅನ್ಕೋಬೇಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಇದು. ವಿತೌಟ್ ಕಲರ್ ಮಾಡ್ಬೇಕು ಅಂತ ಮಾಡಿದ್ದು. ಇದು ಬೆಂದೈತೆ, ಬಜ್ಜಿ ಹಾಕೋಬಿಡ್ತೀನಿ ಈಗ. ಪ್ರತಿದಿನ ಶಿವ ಟೇಸ್ಟ್ ನೋಡ್ತಿದ್ದು, ಇವತ್ತು ದೇವರಿಗೆ ಫಸ್ಟ್. ಉಪ್ಪು ಖಾರ ಏನಾದ್ರೂ ಕಮ್ಮಿ ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಟೇಸ್ಟ್ ಇಟ್ ಗಮ್ಮಂತಿ ತಪ್ಪಿ. ಟಾಮು ಸಣ್ಣಗಾಗ್ಲಿರಪ್ಪ. ಹ್ಯಾಪಿ ವರಲಕ್ಷ್ಮಿ ಟಾಮ್. ಅವನು ಕೋಪನೇ ಬಂದೈತೆ, ಮಾತಾಡಿಸ್ತಾ ಇಲ್ಲ ನಾನು ಅಂತ. ಉಪ್ಪು ಖಾರ ಎಲ್ಲ ಸರಿ ಹೋಯ್ತಾ? ದೇವ್ರಿಗೆ ಮಾಡಿರೋದಲ್ಲ, ಚೆನ್ನಾಗೇ ಬರ್ತೈತೆ. ಗೊಜ್ಜು ಪಲಾವ್ ಎಲ್ಲ ಸೈಡ್ಗೆ ಹಾಕು, ಓಡಾಡತ್ರ ಎಲ್ಲ ಹಾಕೋಬೇಡ. ಅನ್ನ ಗೊಜ್ಜು ಮಿಕ್ಸ್ ಮಾಡ್ಕೊಂತೀನಿ, ಸೂಪರ್ ಆಗಿರ್ತೈತೆ. 10:15 ಆಯ್ತು ಫ್ರೆಂಡ್ಸ್, ಇವತ್ತೇ ಫಸ್ಟ್ ಟೈಮ್ ಇಷ್ಟು ಲೇಟ್ ಅಡುಗೆ. ಟಾಮು ತಣ್ಣಗಾದ್ಮೇಲೆ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡ. ಬಿಸಿ ಬಿಸಿ ಬಾಯಿ ಸುಡ್ತೈತೆ, ಕೋಪನೂ ಬರ್ತೈತೆ ಅವನಿಗೆ. ನಮ್ಮ ದೇವರಿಗೆ ಕರೆಂಟ್ ರೆಡಿ ಮಾಡ್ತಾವ್ರೆ. ಸ್ವಲ್ಪ ಕತ್ಲೆ ಆಗ್ಬಿಡ್ತು ಅಂತ. ಬೆಳಕಲ್ಲಿ ಇರ್ಬೇಕು, ಲಕ್ಷ್ಮೀದೇವಿ ಅಲ್ವಾ, ಅದಕ್ಕೆ ಏನೇನೋ ಹರಸಾಹಸ ಪಡ್ತಿದ್ದಾರೆ, ನೋಡ್ತಿದ್ದಾರೆ, ಮಂಚದ ಮೇಲೆ ಹತ್ತಿದ್ದಾರೆ, ಇಳಿತಿದ್ದಾರೆ, ನನ್ನನ್ನು ಎಲ್ಪ್ ಕರಿತಿದ್ದಾರೆ. ಆದರೆ ನಾನು ಎದ್ದಳೋ ಪರಿಸ್ಥಿತಿಯಲ್ಲಿಲ್ಲ. ನನ್ನ ಹೆಣ್ಮಕ್ಳ ಕೆಲಸ ಮಾಡಪ್ಪಿ, ನಿಂಗೆ ಗೊತ್ತಾಗ್ತೈತೆ. ವಾವ್, ದಿಸ್ ಇಸ್ ಮೆಡಿಕಲ್ ಮಿರಾಕಲ್. ಸೂಪರ್ ಅಪ್ಪಿ. ಅಪ್ಪಿ ಅಪ್ಪಿ ಎತ್ತಪ್ಪಿ, ಸ್ವಲ್ಪ ನೋಡ್ತೀನಿ. ಎದ್ದೊಳಕ್ ಆಗ್ತಾ ಇಲ್ಲ. ವಾವ್, ದೇವಸ್ಥಾನ ದೇವ್ರ ತರ ಕಾಣಿಸ್ತೈತಪ್ಪಿ. ಬತ್ತೀನಿರು ಫ್ರೆಂಡ್ಸ್. ಈಗ ಸಂಜೆ 4:15 ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸಾಕಾಗೋಯ್ತಪ್ಪ ಸ್ವಾಮಿ. ನಾನೇನು ಮಾಡ್ತಾ ಇರಲಿಲ್ಲ, ಮಾತಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಗಂಟ್ಲೆಲ್ಲ ಒಣಗೋಯ್ತು, ವಾಯ್ಸೇ ಒಂಥರ ಆಗ್ತೈತೆ. ಈಗ ಮೇನ್ ಕೆಲಸ ಇರೋದು ಫ್ರೆಂಡ್ಸ್. ನನಗೆ ಅಂದರೆ ಅಷ್ಟು ನನಗೆ ಲಕ್ಷ್ಮಿ ಬಗ್ಗೆ ನಿಮ್ಗೆ ಹೇಳೋಷ್ಟು ದೊಡ್ಡವಳಲ್ಲ, ಆದರೂ ಸಿಂಪಲ್ಲಾಗಿ ಹೇಳ್ತೀನಿ. ನಂತರ ಹೆಣ್ಮಕ್ಳು ತುಂಬ ಜನ ಇರ್ತಾರಲ್ಲ, ಯಾರಾದರೂ ತಿಳ್ಕೊತಾರೆ ಅಂತ, ಅದು ಕುತ್ಕೊಂಡು ಮಾತಾಡುವಂಥ ವಿಷಯ. ಯಾಕಂದರೆ ನನಗೆ ಸುಸ್ತಾಗೈತೆ. ಏನಂದರೆ ಫ್ರೆಂಡ್ಸ್, ಈಗ 3 ದಿನ, ಎಷ್ಟು ದಿನ ಲಕ್ಷ್ಮಿ ಇಡ್ತಾರೋ ಗೊತ್ತಿಲ್ಲ. 1 ದಿನ 3 ದಿನ ಮಾತ್ರ ಗೊತ್ತು ನನಗೆ. 9 ದಿನ ಏನೋ ಇಡ್ತಾರೆ ಕೆಲವರು. ನಾನು ಒಂದೇ ದಿನ ಇಡೋದು, ಯಾಕಂದರೆ ಇಕ್ಕಟ್ಟಲ್ವ, ಮನೆ ಕೈ ಕಾಲೆಲ್ಲ ತಾಕ್ತಾ ಇರ್ತೈತೆ ಅಂದ್ಬಿಟ್ಟು. ಸಂಜೆ ಬೆಳಗ್ಗೆ ನಾವು ದೀಪ ಹಚ್ಚಿದ್ವಿ, ದೇವ್ರನ್ನ ಕುಂಡ್ರಿಸಿದ್ವಿ ಅಂದ್ರೆ ಸಂಜೆವರೆಗೂ ಪರ್ಕೆಲಿ ಮನೇನ ಗುಡಿಸ್ಬಾರ್ದು. ಏನಾದ್ರೂ ಗಲೀಜ್ ಆಯ್ತಂದ್ರೆ ಬಟ್ಟೆನಲ್ಲೇ ಗುಡಿಸ್ಕೋಬೇಕು. ಮತ್ತೆ ನಾವು ಊಟ ಮಾಡ್ತೀವಲ್ಲ ಫ್ರೆಂಡ್ಸ್, ಹಬ್ಬದ ದಿನ ವರಲಕ್ಷ್ಮಿ ಕುಡಿಸಿದಾದ್ಮೇಲೆ ಎಂಜಲ್ ತಟ್ಟೆಗಳು ಮನೆ ಒಳಗೆ ಇರಬಾರ್ದು. ಊಟ ಮಾಡಿದ ತಕ್ಷಣ ಅದನ್ನ ಆಚೆ ಹಾಕ್ಬೇಕು, ತೊಳೆದಿಡಬೇಕು, ಆ ಥರ ಮಾಡ್ಕೋಬೇಕು. ಇದೆಲ್ಲ ನಾನು ಬೆಳಗ್ಗೆನೇ ಹೇಳಬೇಕಿತ್ತು. ಸಾರಿ, ಈ ವಿಡಿಯೋ ನೋಡೋಷ್ಟಲ್ಲಿ ನೀವು ಹಬ್ಬ ಮುಗ್ದೋಗಿರ್ತೈತೆ. ಬರೋ ವರ್ಷಕ್ಕೆ ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್. ಅದು ಬೇರೆ ತುಂಬಾ ಜನ ಹೆಣ್ಮಕ್ಳು ಈ ಮಂತ್ ಫುಲ್ಲು ಹಬ್ಬ ಮಾಡೋರು ಇರ್ತಾರೆ. ಇವತ್ತೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೆಕ್ಸ್ಟ್ ವೀಕಲ್ಲಿ ಮಾಡೋರು ಇರ್ತಾರೆ. ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತೆ ದೀಪ ಹಾರೋಗ್ದಂಗೆ ನೋಡ್ಕೋಬೇಕು, ದೀಪ ಉರಿತಾನೆ ಇರಬೇಕು. ಈಗ ಸಂಜೆ ಮೇಲೆ ಮೇನ್ ನಾವು ಒಂದೇ ದಿನ ದೇವರಿಟ್ಟು ಎತ್ತೋದ್ರಿಂದ ಸಂಜೆ ಮೇಲೆ ಮೇನ್ ಕೆಲಸ ಏನಂದ್ರೆ ಮನೆ ಒರೆಸ್ಕೋಬೇಕು, ಬಟ್ಟೆನಲ್ಲೇ ಗುಡಿಸಿ ಒರೆಸ್ಕೋಬೇಕು. ಪರ್ಕೆಲ್ ಗುಡ್ಸಂಗಿಲ್ಲ. ನಾವು ಡೈಲಿ ಯೂಸ್ ಮಾಡೋ ಮ್ಯಾಟಲ್ಲೂ ಒರೆಸಂಗಿಲ್ಲ. ಡೈಲಿ ಯೂಸ್ ಮಾಡೋ ಮ್ಯಾಟ್ ಯಾಕಂದ್ರೆ ಅದರಲ್ಲಿ ನಾನ್ ವೆಜ್ ಮಾಡಿದಾಗೂ ಮನೆ ಒರೆಸಿರ್ತೀವಿ ಅಲ್ವಾ, ಹಂಗಾಗಿ ಅದನ್ನ ಬಳಸಂಗಿಲ್ಲ. ಅದನ್ನ ಮನೆಯಿಂದ ಆಚೆನೆ ಇಟ್ಬಿಡ್ಬೇಕು. ಮತ್ತೆ ಒಂದ್ಸಲ ನಾವು ಫ್ರೆಶ್ ಆಗಿ ಹೆಣ್ಮಕ್ಳು ತಲೆ ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ನಾವು ದೇವರ ಎತ್ತಕ್ಕೆ ಇಳಿಬೇಕು. ಅಪ್ಪಿ, ನನ್ನ ಟ್ಯಾಲೆಂಟ್ ತುಳಿಬೇಡಪ್ಪಿ, ನನ್ಗೆ ಗೊತ್ತಿರೋ ವಿಷಯ ಹೇಳ್ತಾ ಇದ್ದೀನಿ. ನೀನ್ ಕೊಡೋ ಸ್ಮೈಲಿಂದ ನಾನು ಡೈವರ್ಟ್ ಆಗ್ತಾ ಇದ್ದೀನಿ. ನಿನ್ನ ಒಂದು ನಗು ನನ್ನ ತಲೆನೇ ಕೆಡಿಸ್ತೈತೆ. ಇವಾಗ ಶಿವ ನಗ್ದಿದ್ ನೋಡಿ ಇದೆಲ್ಲ ಸುಳ್ಳು ಅನ್ಕೊಳಲ್ವಾ ಫ್ರೆಂಡ್ಸ್ ನೀವು? ಇವಾಗ ಏನೋ ಒಂದು ಡೀಪಾಗಿ ಡಿಸ್ಕಸ್ ಮಾಡ್ತಾ ಇರ್ತೀವಿ, ನೀನ್ ಬಂದು ಅಂತ ಒಂದು ಸ್ಮೈಲ್ ಕೊಟ್ರೆ ಓ ಮದುವೆ ಹೇಳೋದಲ್ಲ ಓಳು. ಸರಿ, ಏನೋ ಮಾಡ್ಕೊಪ್ಪ, ನಾವೇನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ವಿ ಫ್ರೆಂಡ್ಸ್. ಈ ಸೀರೆ ಉಟ್ಕೊಂಡೆ ರೆಡಿನೇ ಆಗ್ಲಿಲ್ಲ, ಸುಸ್ತಾಗೋಯ್ತು. ವೇರ್ ಆರ್ ಯು ಗೋಯಿಂಗ್ ಕುಮಾರ್? ಅಂದ್ರೆ ಸರಿ ಅಂದ್ರೆ ಫ್ರೆಂಡ್ಸ್, ಬೆಳಗ್ಗೆ ಹಾಲು ಕಾಯಿಸಿಟ್ಟೆ ನಮ್ಮ ದೇವ್ರಿಗೆ. ಆಮೇಲೆ 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಪಲಾವ್ ಮಾಡ್ಕೊಟ್ಟೆ. ಈಗ ಸಂಜೆ ಅವ್ರನ್ನ ಎತ್ತಬೇಕಾದ್ರೆ ಏನಾದ್ರು ಅಡಿಗೆ ಮಾಡಿನೇ
ಅವ್ರನ್ನ ಪೂಜೆ ಮಾಡಿ ಎತ್ತಬೇಕು. ಹಂಗೆ ಖಾಲಿ ಹೊಟ್ಟೆಲಿ ಕಳಿಸ್ಬಾರ್ದು ಅವ್ರನ್ನ. ಅದಕ್ಕೋಸ್ಕರ ಶಾವಿಗೆ ಪಾಯಸ ಮಾಡೋಣ ಅಂತಿದ್ದೀನಿ. ಹಾಲು ಅದೆಲ್ಲ ಇಷ್ಟಲ್ಲ ದೇವ್ರಿಗೆ, ಅದಕ್ಕೋಸ್ಕರ ಒಬ್ಬಟ್ಟು ಮಾಡಿ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ರಿ. ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ದೀಪಾವಳಿಗೆ ಕಾರ್ಯಗ್ರತಕ್ಕೆ ತರ್ತೀನಿ. ದೀಪಾವಳಿಗೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಒಳ್ಳೆ ಹಬ್ಬದಲ್ಲಿ ಎಲ್ಲ ಬೇಡ, ಯಾಕಂದ್ರೆ ಒಂದಡ್ಗೆ ಸುಮ್ನೆ ಹಂಗಿಂಗೆ ಆಗ್ಬಿಡ್ತಂದ್ರೆ ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತೈತೆ. ಅದಕ್ಕೆ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ ದೇವ್ರು ಶಿವ ಮಧ್ಯಾಹ್ನ ಮೇಲೆ ಲೈಟ್ ಆಗ್ತದೆ, ಬೆಳಗ್ಗೆಯಿಂದ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು. ನಮ್ದೇ ದೃಷ್ಟಿ. ನನ್ಗೆ ದೇವರಡೆ ಫ್ರೆಂಡ್ಸ್ ಹಿಂಗ್ ಹೇಳ್ಬೇಕೋ ಹೇಳೋ ಗೊತ್ತಿಲ್ಲ. ನನ್ ಮನ್ಸಿಗೆ ನನ್ ಬಾಯಿಗೆ ಬಂದಂಗೆ ಹೇಳ್ತಾ ಇದೀನಿ. ಬಾಯಿಗೆ ಬಂದಂಗಲ್ಲ, ಮನ್ಸಿಗೆ ಬಂದಂಗೆ. ಅದೇನಂದ್ರೆ ನನ್ಗೆ ದೇವ್ರ ಕುಳಿಸ್ದಂಗೆ ಫೀಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದೇನಂದ್ರೆ ಒಂದು ಪುಟ್ಟ ಮಗುನ ರೆಡಿ ಮಾಡಿ ಕುಳಿಸಿದ್ದೀನಿ ಅನ್ನೋ ತರನೇ ಫೀಲ್ ಆಗ್ತೈತೆ ನನ್ಗೆ ಬೆಳಗ್ಗೆಯಿಂದ. ಅದೇನಂತ ಗೊತ್ತಿಲ್ಲ. ಎಷ್ಟು ಮುದ್ದು ಗೊತ್ತಾ ಫ್ರೆಂಡ್ಸ್, ದೃಷ್ಟಿ ಆಗ್ತೈತೆ ಹಂಗನ್ಬಾರ್ದು. ಮೊದಲು ಮನೆ ಒರೆಸ್ಬಿಟ್ಟು ಆಮೇಲೆ ಇನ್ನೂ ಕೆಲವೊಂದು ಟಿಪ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ನಾನು ಕೊಡ್ತೀನಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ಎತ್ತಾಕಿದ್ದೀನಿ. ಈಗ ನಾನು ಮನೆ ಒರೆಸ್ಬಿಟ್ಟು ಮತ್ತೆ ಒಂದ್ಸಲ ಬಾಗ್ಲೆಲ್ಲ ಒರೆಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೊಸ್ದಾಗಿ ಬೆಳಗ್ಗೆ ಹೆಂಗ್ ಮಾಡಿದ್ವಿ ಸಂಜೆ ಸಹ ಹಂಗೆ ವಾವ್ ನೋಡಿ ಫ್ರೆಂಡ್ಸ್, ಗಂಡನ ಮೇಲೆ ಪ್ರೀತಿ ಜಾಸ್ತಿ. ಬೆಳಗ್ಗೆ ಹೆಂಗ್ ಕ್ಲೀನ್ ಮಾಡಿದ್ವಿ ಹಂಗೆ ಕ್ಲೀನ್ ಮಾಡಿ ಅವ್ರಿಗೆ ಇದು ಮಾಡಬೇಕು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ತೋರಿಸಲ್ಲ, ಯಾಕಂದ್ರೆ ಆಲ್ರೆಡಿ ಒಂದ್ 4-5 ದಿನದಿಂದ ಬರೀ ಮನೆ ಕ್ಲೀನಿಂಗ್, ಅದು ಕ್ಲೀನಿಂಗ್, ಇದು ಕ್ಲೀನಿಂಗ್ ನೋಡಿ 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 ನಿಮ್ಗೆ ತಲೆನೋವು ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕ್ಲೀನಿಂಗ್ ಏನು ಸ್ಟಾರ್ಟ್ ಆಗಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬೈ ಬಾಯ್. ಸಿಂಪಲ್ ಆಗಿ ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಸಬ್ಬಕ್ಕಿನ ಬಟ್ಲಲ್ಲಿ ಎತ್ತಿಟ್ಟೆ ಪಾಯಸಕ್ಕೆ ಅಂದ್ಬಿಟ್ಟು ನೆನ್ಸೋದು ಮರ್ತೋಗ್ಬಿಟ್ಟೆ. ಆಮೇಲೆ ಪಾಯಸ ಮಾಡ್ಬೇಕಾದ್ರೆ ನೆಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ತಾ ಇದ್ದೀನಿ. ನೆನ್ಸೇ ಇಲ್ಲ, ನೀರೇ ಹಾಕ್ಲಿಲ್ಲ, ಅದು ಹೆಂಗ್ ನೆಂದಿರುತ್ತೆ. ಹಂಗಾಗಿ ಶಾವಿಗೆ ಪಾಯಸನೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಲೆ ಅದೇ ತುಪ್ಪದಲ್ಲೇ ಶಾವಿಗೆನೂ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಅಡುಗೆಗಳಿಗೆ ತುಪ್ಪ ಬಳಸಿದ್ದೀನಿ. ದೇವ್ರಿಗೆ ಇಷ್ಟ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಇದೆಲ್ಲ ಮಾಡೋಕೆ ಅಡುಗೆ ಕಷ್ಟ ಅಂದ್ರೂ ಸಂಜೆನೂ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಬಿಟ್ಟು ದೇವ್ರನ್ನ ಎತ್ಬೋದು. ಅಷ್ಟರಲ್ಲಿ ಹಸು ಹಾಲು, ಗಟ್ಟಿ ಹಾಲು ತಂದಿತ್ತು ಶಿವ. ಹಾಲನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆನೂ ಹಾಕ್ಕೊಂಡಿದೆ ಫ್ರೆಂಡ್ಸ್, ಅದೊಂದು ಸ್ಕಿಪ್ ಆಗಿದೆ. ಏಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲಿಗೆ ದೇವ್ರಿಗೆ ಇಡಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲಿಗೆ ದೇವ್ರಿಗೆ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಎತ್ತಿಟ್ಬಿಟ್ಟೆ ದೇವ್ರ ಹತ್ರ ಇಟ್ಬಿಟ್ಟೆ ಪಾಯಸನ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಎಲ್ಲರಿಗೂ ಒಂದು ಡೌಟ್ ಬರ್ಬೋದು, ವರಲಕ್ಷ್ಮಿ ಹಬ್ಬ ಮಾಡಿದಾಗ ಲಾಸ್ಟಲ್ಲಿ ದೇವ್ರನ್ನ ತೆಗಿಬೇಕಾದ್ರೆ ಒಂದಷ್ಟು ಜನಕ್ಕೆ, ನಮ್ಮ ಕೈಲಿ ಆದಷ್ಟು ಜನಕ್ಕೆ ಅರ್ಶಿನ ಕುಂಕುಮ ಕೊಡೋದು ಸಂಪ್ರದಾಯ. ನಿಮ್ಗೆ ಗೊತ್ತು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಮನೆಗಳು ಯಾರಿಲ್ಲ, ಹೆಣ್ಮಕ್ಳು ಯಾರಿಲ್ಲ, ಮತ್ತೆ ಹೊರಗಡೆಯವರು ಯಾರು ಪರಿಚಯ ಇಲ್ಲ, ಆ ಕಡೆಯವರೆಲ್ಲ. ಅದಕ್ಕೋಸ್ಕರ ನಮ್ಮ ಮನೆಗೆ ಅರ್ಶಿನ ಕುಂಕುಮ ತಗೊಳಕ್ಕೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೆ. ಸ್ಪೆಷಲ್ ವ್ಯಕ್ತಿಗಳು ನೋಡಿ ಫ್ರೆಂಡ್ಸ್, ಇವ್ರು 3 ಜನನ ರೆಡಿ ಮಾಡಿದ್ದೀನಿ. ಇದು ತುಳಸಿ ದೇವಿ, ಅದು ಎಲೆ ಗಿಡ ಗೌರಮ್ಮ, ಅದು ಚೆಂಬಲ್ ನೀರಿಟ್ಟಿರೋದು ಅವ್ರ ಗಂಗಮ್ಮ. ಇವ್ರು 3 ಜನಕ್ಕೆ ಅರ್ಶಿನ ಕುಂಕುಮ ಕೊಡೋದು. ಇವರೇ ನನಗೆ ತಾಯಿ ಅಂದ್ಬಿಟ್ಟು. ಸ್ವೀಟ್ ಇಟ್ಟಿದ್ದೀನಿ, ದೃಷ್ಟಿ ತೆಗಿಯೋಕ್ಕೆ ನೀರು ರೆಡಿ ಮಾಡಿಟ್ಟಿದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಹೆಂಗೆ ಪೂಜೆ ಮಾಡ್ಕೊಡ್ತೀವೋ ಸಂಜೆನೂ ಹಂಗೇನೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಮಲ್ಲಿಗೆ ಹೂವು ಇರಲಿಲ್ಲ, ಶಾವಂತಿನೇ ಹೂವನ್ನೇ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಗೆಸ್ಟ್ಗಳಿಗೆ, ಅವ್ರಿಗೂ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಅವರು ದೇವ್ರ ಸಮಾನ. ಮತ್ತು ಲಕ್ಷ್ಮೀ ದೇವಿಗೆ ಅರ್ಶಿನ ಕುಂಕುಮ ಇಟ್ಟು ಇವ್ರಿಗೆ ಇಟ್ಟಿಲ್ಲ ಅಂದರೆ ಕೋಪ ಬರುತ್ತೆ. ಮತ್ತೆ ಒಂದ್ಸಲ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೋದು ಅಂದ್ಬಿಟ್ಟು ಮತ್ತೆ ಒಂದ್ಸಲ ಮಾಡ್ತಾ ಇದ್ದೀನಿ. ಶಾವಂತಿ ಹೂವನ್ನೇ ಇತ್ತಲ್ಲ, ಅದನ್ನೇ ಇಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ತಾರೆ ದೇವರು ಅಂತ. ಮತ್ತು ಗೆಸ್ಟ್ಗಳಿಗೂ ಅದೇ ಹೂವು ಇಟ್ಟು ಕಡ್ಡಿ ಹಚ್ಕೊಳ್ತಾ ಇದ್ದೀನಿ. ಈ ಸಲ ಶಿವ ಬಂದಿಲ್ಲ, ಸಂಜೆ ಪೂಜೆ ಹೆಣ್ಮಕ್ಳದೇನೆ ನೀನೇ ಮಾಡ್ಕೊತ. ಬೆಳಗ್ಗೆ ಮಾತ್ರ ಬಂದಿತ್ತು. ಬೇಜಾರಲ್ಲೇ ಇತ್ತು ಇಷ್ಟು ಬೇಗ ಎತ್ತಬೇಕಾ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಮನೆ ತುಂಬ ಇಕ್ಕಟ್ಟಾಗಿರೋದ್ರಿಂದ ಬೇಗನೆ ಎತ್ತುತ್ತಾ ಇದ್ದಿದ್ದು. ಇಲ್ಲಾಂದರೆ 3 ದಿನ ನಾವು ಇಟ್ಕೋಬೋದಿತ್ತು, ಚೆನ್ನಾಗಿರ್ತಾ ಇತ್ತು. ಏನಿಲ್ಲ, 3 ದಿನ ಇಟ್ಟರೆ ಬೆಳಗ್ಗೆ ಸಂಜೆ ಅಡುಗೆ ಮಾಡೋದು ಮತ್ತು ಬೆಳಗ್ಗೆ ಸಂಜೆ ಪೂಜೆ ಮಾಡೋದು, ಹೂ ಚೇಂಜ್ ಮಾಡಿ ಅಷ್ಟೇ ಇರುತ್ತೆ. ಮತ್ತು ಹಣ್ಣು ಕಾಯೆಲ್ಲ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು. ಪಕ್ಕ ತೊಟ್ಲಕಾಯಿ ಭರವಸೆ ಪಕ್ಕ ತೊಟ್ಲ ಕಟ್ತೀನಾ? ಫ್ರೆಂಡ್ಸ್ ತೋರಿಸ್ತಾ ತೊಟ್ಲಕಾಯಿ ತೋರಿಸ್ತೀನಿ. ತೊಟ್ಲುಕಾಯಿ ಹೊಡೆದಿದ್ದಕ್ಕೆ ಶಿವ ಖುಷಿನೋ ಖುಷಿ. ಆಮೇಲೆ ದೇವ್ರಿಗೆ ಮಡ್ಲು ಕಟ್ಟೋಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ, ಬೆಲ್ಲ, ಕೊಬ್ಬರಿ ಬಟ್ಲು, ಎಲ್ಲ ಹಣ್ಣು ಒಂದೊಂದು, ಎಲ್ಲ ಸ್ವೀಟು ಒಂದೊಂದು, ಎಲ್ಲ ತೆಗೆದು ಪ್ಲೇಟಲ್ಲಿ ಒಂದು ದೇವ್ರಿಗೆ ಅಂತ ಇಟ್ಟುಬಿಡ್ತೀನಿ. ಒಂದು ಟವಲ್ ಹಾಸ್ಬಿಟ್ಟು ಹೊಸ ಟವಲಲ್ಲಾದರೂ ಇಡ್ಬೋದು. ನಾನು ಟವಲ್ ತಂದಿಲ್ಲ, ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಆಮೇಲೆ ಅರ್ಶಿನ ಕುಂಕುಮ ನೀರು ಮಿಕ್ಸ್ ಮಾಡಿಕೊಂಡು ದೃಷ್ಟಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಸುಣ್ಣ ಹಾಕಿ ಅರ್ಶಿನ ನೀರಲ್ಲಿ ದೃಷ್ಟಿ ತೆಗಿಬಾರ್ದು ದೇವ್ರಿಗೆ ಅಂತ ಹೇಳ್ತಾರೆ. ಅರ್ಶಿನ ಕುಂಕುಮದಲ್ಲೇ ದೃಷ್ಟಿ ತೆಗಿಬೇಕು. ಆಮೇಲೆ ನಾನು ನಮಸ್ಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ
ಇಟ್ಕೊಂಡೆ. ಬೆಳಗ್ಗೆ ಕೂರಿಸ್ಬೇಕಾದ್ರೂ ನಾವೇನಾದ್ರೂ ಸಂಕಲ್ಪ ಮಾಡ್ಕೋಬಹುದು, ಮತ್ತೆ ಸಂಜೆ ಎತ್ತಬೇಕಾದ್ರೂ ಅಷ್ಟೇ ಏನಾದ್ರೂ ಸಂಕಲ್ಪ ಮಾಡ್ಕೋಬಹುದು. ಈ ತರ ಸೈಡ್ಗೆ ಅಳ್ಳಾಡ್ಸೋದಷ್ಟೇನೆ ಲಕ್ಷ್ಮೀ ದೇವಿ ತೆಗೆಯೋದು ಅಂತ. ಮತ್ತೆ ಅದು ಒಂದೇ ಸಲ ಕಳಶದಿಂದ ತೆಗೆದು ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಅಳ್ಳಾಡ್ಸ್ಬಿಟ್ರೆ ಅವರು ಮುಗೀತು ಪೂಜೆ ಅಂತ. ಅವ್ರನ್ನ ಯಾವಾಗ ಬೇಕಾದ್ರೂ ನಾವು ಇಳಿಸ್ಕೋಬಹುದು ಕಳಶದಿಂದ. ಆಮೇಲೆ ಇವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ಮತ್ತೆ ಒಂದ್ಸಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಮಾಮೂಲಿ ನಾವು ಯಾರಾದರೂ ಮನೆಗೆ ಬಂದರೆ ಅರಿಶಿನ ಕುಂಕುಮಕ್ಕೆ ಏನು ಕೊಡ್ತೀವಿ, ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು, ಹೂವು, ಏನಾದರೂ ಸ್ವೀಟ್ಗಳು ಮಾಡಿದ್ರು ಮನೆಯಲ್ಲಿ ಅದೆಲ್ಲ ಕೊಡ್ಬೋದು. ಜನಗಳು ಬಂದರೆ ಕೊಡ್ಬೋದು. ಇವ್ರಿಗೇನು ಸ್ವೀಟ್ ಅವಶ್ಯಕತೆ ಇಲ್ವಲ್ಲ. ಬ್ಲೌಸ್ ಪೀಸ್ ತರಬೇಕಿತ್ತು ಅಂತ ಆಮೇಲೆ ಅನ್ಕೋತು. ನೆಕ್ಸ್ಟ್ ಟೈಮು ಮಿಸ್ ಮಾಡದೆ ಇವ್ರಿಗೂ ಸಹ ಬ್ಲೌಸ್ ಪೀಸ್ ತರ್ತೀನಿ. ಅದೆಲ್ಲ ಒಳ್ಳೆಯದು, ಬ್ಲೌಸ್ ಪೀಸ್ ಆಗಲಿ. ಮತ್ತು ಏನಾದರೂ ಸ್ಟೀಲ್ದು ಪ್ಲೇಟ್ಗಳು, ಬಟ್ಲುಗಳು ಏನಾದರೂ ನಾವು ಅರಿಶಿನ ಕುಂಕುಮ ಜೊತೆ ಯಾರಿಗಾದರೂ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ಯಾರಿಗೂ ಆ ಥರ ಕೊಟ್ಟಿಲ್ಲ. ನಮ್ಮ ಮನೇಲಿ ಏನಾದರೂ ಮುಂದೆ ಫಂಕ್ಷನ್ ಮಾಡಿದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡದೆ ಮಾಡ್ತೀನಿ. ಮತ್ತು ಇವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡೆ. ಫ್ರೆಂಡ್ಸ್, ಮತ್ತೆ ನೀವು ದೇವ್ರಿಗೆ ಮಡ್ಲು ಕಟ್ತಿರಲ್ಲ, ಅದನ್ನ ಮನೆಯವ್ರು ಬಿಟ್ಟು ಬೇರೆ ಯಾರಿಗೂ ಕೊಡಂಗಿಲ್ಲ. ಕೆಲವ್ರು ಗೊತ್ತಿಲ್ದಿರೋ ಕೊಟ್ಬಿಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನ ಮನೆಯವ್ರು ಮಾತ್ರ ತಿನ್ಬೇಕು. ಮಡ್ಲು ಕಟ್ಟಿರೋ ಅಕ್ಕಿನಲ್ಲಿ ಏನಾದರೂ ಸ್ವೀಟ್ ಮಾಡ್ಕೋಬೇಕು. ಮತ್ತೆ ಕಳಶದಲ್ಲಿ ಹಾಕಿರ್ತೀವಲ್ಲ ಅದನ್ನು ಸಹ ಸ್ವೀಟ್ ಮಾಡ್ಕೋಬೇಕು.